ಡಿಸಿಷನ್ ತೊಗೊಂಡಾಗ ಆ ಪ್ರಕಾರ ತಾವು ಸ್ವಲ್ಪ ಬಗ್ಗೆ ಹೆಲ್ಪ್ ಮಾಡಬೇಕು. ಪಾಲಿಟಿಕಲಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬಾರ್ದು. ಯಾರು MLA ಆಗಲಿ, MP ಆಗಲಿ, ಕಾರ್ಪೊರೇಟರ್ಸ್ ಆಗಲಿ. ಈಗ ನಮ್ಮ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ದಿವಸ ಅಂದರೆ ನಾ ಅದರಾಗ ಇದು ವೈಸ್ ಮಾಡೇನಿಲ್ಲ, ಧ್ವನಿಗೆ ಇದು ಮಾಡೇನಿಲ್ಲ. ಆ ಪುರಾಣ ಪಾಠನ ಮಾಡಿಕೊಂಡು ಹದೀಸ್, ನಾತೆ ಶರೀಫ್, ಹಮ್ದ ಇದು ಮಾಡ್ಕೊಂಡು ಹೋಗ್ಬೇಕು. ನಾವು ಎಲ್ಲೇ ನಮ್ಮ ಮೊಹಮ್ಮದ್ ಪೈಗಂಬರದು ಹೇರಿದೆ ಎಲ್ಲ ಕೂದಲ, ಅದಕ್ಕೆ ನಾವು ಮೋಯಿ ಮುಬಾರಕ್ ಅಂತ ಹೇಳ್ತೀವಿ. ಆ ನೋಡಾಕ ಇಲ್ಲಿಂದ ಪ್ರೊಸೆಷನ್ನಿಂದ ಆ ಆಸಾರ ಹೊಣಿಯುವಂತ ಹೋಗ್ತೀವಿ. ಇದರಾಗ ಭಾಳ ಪ್ರೀತಿ ಸೌಹಾರ್ದತೆಯಿಂದ ನಾವು ಹೋಗಬೇಕಾಗ್ತೈತಿ. ಅದರ ಧ್ವನಿಗೆ ಇದು ಮಾಡೋದು ಚಲೋ ಇಲ್ಲ. ಅದು ನಮ್ಮ ಇಸ್ಲಾಂ ಧರ್ಮ ಪ್ರಕಾರ ಇದು ಮಾಡೋದು ಅಷ್ಟೇ. ಅದನ್ನು ನಮ್ಮ ಅಂಜುಮನ್ ಸಂಸ್ಥೆಯಿಂದ ಏನು ನಿರ್ಣಯ ತಗೊಂಡಾಗ ನಾವು ಪೊಲೀಸ್ ಕಮಿಷನ್ ಸಾಹೇಬ್, ಡಿಪಾರ್ಟ್ಮೆಂಟ್ಗೆ, DC ಸಾಹೇಬ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟ. ನಮ್ಮ ಸಮಾಜದಿಂದ ಏನು ಡಿಸಿಷನ್ ತಗೊಂಡಾರ ಅದಕ್ಕೆ ನೀವು ಸ್ವಲ್ಪ ಅದು ಹೆಲ್ಪ್ ಮಾಡಬೇಕು. ನಾವೆಲ್ಲರೂ ಮುಸಲ್ಮಾನ ಒಂದಾಗಿ ನಿಮ್ಮ ಹಬ್ಬನ ಏನಿದೆ ಅಲ್ಲ ಅದರಲ್ಲಿ ಹೆಲ್ಪ್ ಮಾಡ್ತೀವಿ. ಹೆಲ್ಪ್ ಅಂದರೆ ಏನಪ್ಪ, ನಾವು ಪ್ರೀತಿಯಿಂದ ನಿಮ್ಮ ಜೊತೆ ನಿಮ್ಮ ಹಬ್ಬನಾಗ ನಾವು ಕಾಂಟ್ರಿಬ್ಯೂಷನ್ ಮಾಡ್ತೀವಿ. ನೀವು ನಮ್ಮ ಹಬ್ಬನಾಗ ಮಾಡ್ತೀವಿ, ಅದು ಹೇಳೋದು ಅವಶ್ಯಕತೆ ಏನಿಲ್ಲ. ಈಗ ನಾವು ಇಂಡಿಯಾನಾಗ ಶಾಂತಿ ಸೌಹಾರ್ದತೆ ಇದ್ದಂದ್ರೆ ಇದು ಇಂಡಿಯಾ ಕಂಟ್ರಿ ಡೆವಲಪ್ ಆಗ್ತೈತಿ. ನಾವು ಹಂಗೆ ಕೆಲಸ ಮಾಡ್ಕೊಂಡು ಕುಂತಿದ್ದು ಡೆವಲಪ್ ಆಗಂಗಿಲ್ಲ. ನಮಗೆ ಬೇಕಾಗಿದೆ ಎಜುಕೇಷನ್, ಹೆಲ್ತ್. ಇದು ಮಸ್ಟ್ ಆ್ಯಂಡ್ ಶುಡ್. ಇದು ನಮ್ಮ ಎಜುಕೇಷನ್ ಇಲ್ಲ, ಹೆಲ್ತ್ ಸಲುವಾಗಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಸರಿ ಇಲ್ಲ ಅಂದರೆ ನಾವು ಹೆಂಗೆ ಜೀವನ ಮಾಡಬೇಕು. ಅದಕ್ಕೆ ನಮಗೆ ಅವಶ್ಯಕತೆ ಎಲ್ಲರೂ, ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚನ್ ಇರಲಿ, ದಲಿತ ಇರಲಿ, ಯಾರೂ ಇರಲಿ, ನಾವು ಬೈ ದ ಸಿಟಿಸನ್ ಆಫ್ ಇಂಡಿಯಾ ನಮ್ಮದು ಫಸ್ಟ್ ಡ್ಯೂಟಿ. ನಮ್ಮ ಇದು ದೇಶ ಡೆವಲಪ್ ಆಗಬೇಕಂದ್ರೆ ಎಲ್ಲರೂ ಪ್ರೀತಿಯಿಂದ ನಾವು ಇರಬೇಕಾಗ್ತೈತಿ. ಅದಕ್ಕೆ ನಾವು ಈ ಪೊಲೀಸು ಕಮಿಷನರ್ ಸಾಹೇಬರು ಏನು ಮೀಟಿಂಗ್ ಇಲ್ಲಿ ಕರೆದಾರ ಅವ್ರಿಗೆ ನಾವು ಭಾಳ ಥ್ಯಾಂಕ್ಸ್ ಹೇಳ್ಕೊಂಡ ನಮ್ಗೆ ಯಾವ ಮಾತು ಮುಗಿಸ್ತೀನಿ ಅಂತೇಳಿ ಕಮಿಷನರ್ ಸಾಹೇಬರಿಗೆ ನಾವು ಹೇಳ್ತೀವಿ. ನಾವು ಅಲ್ಲಿಂದ ಖರಾಬ ಸಮಾಜ ಯಾರು DG ಹಾಕಿಲ್ಲ, ಹಂಗೆ ಹಾಕೊಂಡು ಹೋಗಬೇಕು. ಮತ್ತು ನಾವು ನಮ್ಮ ಹಳೆ ದುರ್ಗದಿಂದ ನಾವು ಮುತ್ತಲೇದೇನೆ ಇದಕ್ಕೆ ಮೇಲೆ ಹೆಸರಾದಂಥ ಗುರುಗಳಿಗೆ, ನಮ್ಮ ಗುರುಗಳಿಗೆ ಹಾಗೂ ಸುಗುರುಗಳಿಗೆ ನಮಸ್ಕರಿಸಿ, ಇಲ್ಲಿ ನೆರೆದಂಥ ಎಲ್ಲ ಹಿರಿಯ ಗಣ್ಯರಿಗೆ, ಎಲ್ಲ ಸಮುದಾಯದ ಬಂಧುಗಳಿಗೆ ನಮಸ್ಕರಿಸಿ ನನ್ನ ಕೇವಲ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಇವತ್ತಿನ ಈ ಶಾಂತಿ ಸಭೆಯಲ್ಲಿ ನನಗೆ ಹೇಳೋದಿಷ್ಟೇ, DJ ಬಗ್ಗೆ, DJ ಕುರಿತು ಸರ್, DJ ಕುರಿತು ಈಗಾಗಲೇ ಸರ್ಕಾರದಿಂದ ಆದೇಶ ಬಂದಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಕಾಪಿಗಳು ಪೋಸ್ಟ್ ಮುಟ್ಟಿದೆ. ತಾವು ಕೂಡ ಹುಬ್ಬಳ್ಳಿ ಮಹಾನಗರ ಕಮಿಷನರ್ ವತಿಯಿಂದ ಒಂದು ಸರ್ಕುಲರ್ ಆದೇಶ ಆಗಬೇಕು. ಯಾವುದೇ ಸ್ಥಿತಿಯಲ್ಲಿ DJಗಳು ಪೂರ ಬಂದ್ ಆಗಬೇಕು. ನಮ್ಮ ಸಮಾಜದ, ನಮ್ಮ ಹುಬ್ಬಳ್ಳಿ ಮಹಾನಗರದ ಅಂಜುಮನ್ ವತಿಯಿಂದ ಕೂಡ ನಾವು ಒಂದು ನಿರ್ಣಯ ತಗೊಂಡಿದ್ದೀವಿ. ಎಲ್ಲ 120 ಮೊಹಲ್ಲಾ ಮುಖಂಡಗಳು ಈ ಸಲ ನಮ್ಮ ಈ ದಿನದ ಹಬ್ಬದಲ್ಲಿ ನಾವು ಯಾವುದೇ ರೀತಿಯ DJಗೆ ಅವಕಾಶ ನಾವು ಕೊಟ್ಟಿಲ್ಲ, ಕೊಡೋದೇ ಇಲ್ಲ. ಅದರ ಸಲುವಾಗಿ ನಾವು ಕಮಿಷನರ್ ಇಷ್ಟು ನಾವು ತಿಳಿಸೋದು ಅಂದರೆ, ಯಾವುದೋ ಪರಿಸ್ಥಿತಿಯಲ್ಲಿ ಯಾರಿಗೂ ಇವತ್ತು ಯಾರೋದನ್ನ ರಾಜಕೀಯದರಾಗಲಿ ಯಾರಾಗಲಿ ತಮಗೇನಾದರೂ ಒತ್ತಾಯ ಕೊಡುವಾಗಿ ಅವ್ರಿಗೆ DJ ಪರ್ಮಿಷನ್ ಕೊಡ್ರಿ, ಅವ್ರ ಹಬ್ಬ ಇದೆ ಅಂದರೂ ಕೂಡ ದಯವಿಟ್ಟು ನಮ್ಮ ಹಬ್ಬದ ಮಾತ್ರ ಕೊಡಬೇಡ. ಬೇರೆ ಹಬ್ಬದ ವಿಚಾರ ಅವ್ರು ಒಂದೊಂದು ಬಿಟ್ಟಿದ್ದು, ಅದರ ಬಗ್ಗೆ ನಾವು ತಿಳಿಕೊಡ್ಸೋದು ಬೇಡ. ನಮ್ಮ ಈ ದಿನದ ಹಬ್ಬದ ಒಂದು ಶಾಂತಿ ವ್ಯವಸ್ಥೆ ಹಬ್ಬ ಆಗಿದೆ. ನಾವು ಶಾಂತಿ ರೀತಿಯಿಂದ ನಾವು ಮೆರವಣಿಗೆ ತೆಗೆದು ಒಂದು ಐತಿಹಾಸಿಕ ಒಂದು ಇದು ಮಾಡಬೇಕಂತ ಹೇಳಿ ನಾವು ನಿರ್ಣಯ ತಗೊಂಡಾಗಿದೆ. ನಮ್ಮ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ನಾವು ಒಂದು ನಿರ್ಣಯ ತಗೊಂಡಾಗಿದೆ. ಇದು ಕಾರ್ಯಗತ ಆಗಬೇಕಾದ್ರೆ ಮಾನ್ಯ ಕಮಿಷನರ್ ಸಾಹೇಬರು ಈ ಸರ್ಕುಲರ್ ಪ್ರತಿಯೊಂದು ಓಣಿಗಳಿಗೆ ಆಗಲಿ ಅಥವಾ ಪ್ರತಿಯೊಂದು ಮೊಹಲ್ಲಾ ಮುಖಂಡಿಗಳಿಗಾಗಲಿ ಒಂದು ಸರ್ಕುಲರ್ ಹೊರಡಿಸಬೇಕು. ಅವರು ಆಯಾ ಮೊಹಲ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ಪೊಲೀಸ್ ಠಾಣೆ ವತಿಯಿಂದ ಪ್ರತಿಯೊಂದು ಮೊಹಲ್ಲಾದಲ್ಲಿ ಒಂದು ಶಾಂತಿ ಸಭೆ ನಡೆಸಬೇಕು. ಅಲ್ಲಿ ಏನಿದ್ದು ನಾವು ಯುವಕರು ನಾವು ಜಮಾ ಮಾಡ್ತೀವಿ, ಅವರಿಗೆ ಏನಿದ್ದು ಅವರಿಗೆ ಒಂದು ಜಾಗೃತಿ, ಒಂದು ಎಚ್ಚರಿಕೆ ವಹಿಸುವಂಥ ಒಂದು ತಾವು 2 ನಿರ್ಣಯನ ಮಾತನ್ನು ಹೇಳಿ ಇದಕ್ಕೆ ಚಾಲನೆ ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತಾ, DJ ಯಾವಾಗ ಒಂದು ಕೆಟ್ಟ ಒಂದು ಇದಾಗಿಬಿಟ್ಟಿದೆ. ಈಗಾಗಲೇ ತಮ್ಮೆಲ್ಲರೂ ಗೊತ್ತಿದ್ದ ಹಾಗೆ ಬಹಳಷ್ಟು ಘಟನೆಗಳು ನಡೆದಿವೆ, ಬಹಳಷ್ಟು ಅಹಿತಕರ ಘಟನೆ ನಡೆದಿವೆ. ಮುಂದೆ ಇದು ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ DJ ಅದೆಲ್ಲ ಬಂದ್ ಆಗುತ್ತೆ. ದಯವಿಟ್ಟು